ಹೆಲೋ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಪಾರ್ಟ್ 1ನಲ್ಲಿ ನಾವು ಹಿರಿಯರ ಹಬ್ಬಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಡೇ ಟೈಮು ಅಂತ ನಾನು ಹೇಳಿದ್ದೆ. ಸೊ ಈ ವಿಡಿಯೋದಲ್ಲಿ ಈ ಹಿರಿಯರ ಅಲಂಕಾರ ಹೇಗೆ ಮಾಡ್ತೀವಿ ಮತ್ತು ಅವರ ಪೂಜೆ ಹೇಗೆ ನಡೀತು ಮತ್ತು ಅವರನ್ನು ಒಳಗಡೆ ಹೇಗೆ ಕರೆದ್ವಿ ಅಂತ ನಾನು ಹೇಳ್ತಾ ಸೊ ನಮ್ಮ ಜೀವನದಲ್ಲಿ ನಾವು ಚೆನ್ನಾಗಿರಬೇಕು ಅಂತ ಹೇಳಿದರೆ ದೇವರ ಆಶೀರ್ವಾದ ಎಷ್ಟು ಮುಖ್ಯನೋ ಅಷ್ಟೇ ಇಂಪಾರ್ಟೆಂಟು ನಮ್ಮ ಹಿರಿಯರ ಅಂದರೆ ನಮ್ಮ ಪಿತೃಗಳ ಆಶೀರ್ವಾದ ಕೂಡ ಮುಖ್ಯ ಆಗಿರುತ್ತೆ. ಸೊ ಪೂಜೆ ಅಲಂಕಾರ ನಮ್ಮ ಆಂಟಿನೇ ಮಾಡಿದರು. ಬಾಳೆ ಎಲೆ ಮೇಲೆ ಅಕ್ಕಿ ಹಾಕಿ ಅದ್ರ ಮೇಲ್ಗಡೆ ನೀರು ತುಂಬಿರೋ ಬಿಂದಿಗೆ ಇಟ್ಟು ಅದ್ರ ಮೇಲ್ಗಡೆ ಪಂಚೆ, ಶರ್ಟು, ಟವೆಲ್ಲು, ಆಮೇಲೆ ಸೀರೆ ಈ ಥರ ಎಲ್ಲ ಇಡ್ತಾರೆ. ಅದಾದಮೇಲೆ ಅದಕ್ಕೆ ಒಡವೆ, ಬಳೆ, ಸರ ಎಲ್ಲ ಹಾಕ್ತಾರೆ ಮತ್ತು ಕಂಕಣ ಸಹ ಕಟ್ಟಿದ್ರು ಅದಕ್ಕೆ ಬಿಂದಿಗೆಗೆ. ಸೊ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಅದನ್ನೆಲ್ಲ ಇದು ಮಾಡಿ ಹೌದಾ? ನೋಡಿ ಗೈಸ್, ಇವ್ ನನ್ನ ತಮ್ಮ, ಇವನ ಹೆಸರು ಕೋದಂಡ ರಾಮ ಅಂತ. ನೋಡ್ರಿ ಇವ್ರದೆಲ್ಲ ಪ್ಲಾನು. ಫಸ್ಟ್ ಎಡೆ ಹಾಕಿ ಊಟ ಮಾಡ್ಬೇಕಂತೆ, ಅದಕ್ಕೆಲ್ಲ ಬೇಗ ಎಡೆ ಹಾಕಿ ಅಂತ ಇದಾರೆ. ಅವಳಿಗೆ ಫಸ್ಟ್ ಊಟ ಮಾಡ್ಬೇಕು. ನಮ್ ಪುತ್ತು ಸೌತೆಕಾಯಿ ಹೆಚ್ಚೋ ಸ್ಟೈಲ್ ನೋಡ್ರಿ. ಯಾರಿಗಾರು ಸೌತೆಕಾಯಿ ಹೆಚ್ಚಕ್ ಬರ್ಲಿಲ್ಲ ಅಂದ್ರೆ ನೋಡ್ ಕಲ್ಕಳ್ರಿ. ನಮ್ ಪುತ್ತು ಹೆಚ್ಚಾಕತ್ತಾಳ. ಆತು, ಪುತ್ತು ಅನ್ಬಾರ್ದಂತೆ ಅವಳಿಗೆ, ಅವನು ಅನ್ಬೇಕಂತೆ. ಅಯ್ಯವ್ವ ಕೈಯೇ. ಇದು ಕೋಳಿ ಸಾರು, ಕೋಳಿ ಸೇರ್ವ, ಕೋಳಿದು ರೈ, ಮಟನ್ದು, ಮೀನು ಸಾರು, ಅನ್ನ, ಕಡುಬು, ಕಜ್ಜಾಯ ಅಂತ, ರೊಟ್ಟಿ, ಮೊಟ್ಟೆ, ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು, ಫ್ರೈ ಮೀನು ಎಲ್ಲ ಹಾಕೈತಿ. ಶೇಂಗಾ, ಜೋಳ, ಚಕ್ಕೆ, ಈ ಪ್ಯಾಕೆಟ್ ಕುಡಿಯಲ್ಲಿನೇ ಒಂದಾದ್ರೂ ಅಡ್ಡಿಲ್ಲ ಅಂದಲ್ಲ. ಅದು ಬಾಗ್ಲ ಹಾಕಕ್ಕೆ ಒಂದು ಹೊರಗಿದ್ದಿ ಇದ್ದು ಮಾಡಿದೆ ನಾನು. ಚಂದ ಬಂದು ಚಂದ ಹೋಗು, ಮನೆಗೆ ಚೆನ್ನಾಗಿ ಬಂದು ಚೆನ್ನಾಗಿ ಹೋಗು ಅಂತ ಮಾಡಿದ್ದೇನೆ ಅನ್ನು. ಪ್ರತಿ ವರ್ಷ ಮಾಡ್ತೀನಿ, ಬಂದು ಹಂಗ ಹೋಗ್ರಿ ಅಂತ ಹೇಳು. ಒಂದು ಮಾಡಿ ತಿಂದು ಇದ್ದದ್ದು ಊಟ ಮಾಡ್ಕೊಂಡು ಚಂದ ಬಂದು ಚಂದ ಹೋಗೋಣ. ಸೊ ಬಾಳೆ ಎಲೆ ಇಟ್ಟು ಬಾಳೆ ಎಲೆ ಮೇಲೆ ನೀರು ಹಾಕಿ ಅವ್ರನ್ನ ಒಳಗಡೆ ಬರಮಾಡ್ಕೊಳ್ಳೋದು, ಅಂದರೆ ಅವ್ರನ್ನ ಇನ್ವೈಟ್ ಮಾಡೋದು ಒಳಗಡೆ. ಲೈಕ್ ನೀರು ಹಾಕೋದು ಅಂದರೆ ಅವ್ರ ಕಾಲು ತೊಳೆದು ನಾವು ಒಳಗಡೆ ಕರಿತಾ ಇದ್ದೀವಿ ಅಂತ ಇಟ್ ಮೀನ್ಸ್. ಇಡು ಅಲ್ಲಿ ಸರಿಸಿ ಹಂಗೆ ಅದ್ರ ಬದಿಗೆ ಇಡು. ಇದು ಹಿರಿಯರನ್ನ ಒಳಗಡೆ ಕರೆದಾದ್ಮೇಲೆ ಮಾಡೋ ಪೂಜೆ. ಇಟ್ಟದ್ನ ಸಿಟ್ಟಾದ್ಮೇಲೆ ಮೂವ್ ಮಾಡಬಾರ್ದು ಅಂತ ಒಂದು ನಂಬಿಕೆ. ಸೊ ಅದೆಲ್ಲ ಆದಮೇಲೆ ಒಬ್ಬೊಬ್ಬರಾಗಿ ಲೋಬಾನ ಹಾಕಿ ಊದ್ಬತ್ತಿ ಬೆಳಗಿ ಹಿರಿಯರ ಆಶೀರ್ವಾದ ಪಡ್ಕೋಬೇಕು. ಹೀಗೆ ಒಬ್ಬರಾದ್ಮೇಲೆ ಒಬ್ಬರು ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಎಲ್ಲರೂ ಕೂಡ ಇದೇ ಥರನೇ ಲೋಬಾನ ಹಾಕಿಬಿಟ್ಟು ಅವರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಳ್ಳೋದು ಅಂತ. ಇದಾದಮೇಲೆ ಅವ್ರಿಗಿಟ್ಟಿರೋ ಅಂಥ ಎಡೆ ಮತ್ತು ತಿನಿಸುಗಳನ್ನ ಪ್ರಸಾದ ಅಂತ ಹೇಳಿ ಮನೆಯವರೆಲ್ಲರೂ ಸ್ವಲ್ಪನೇ ತಿನ್ನಬೇಕು. ಇದನ್ನು ತಿಂದಾದಮೇಲೆ ನಾವು ಊಟ ಮಾಡ್ಬೋದು. ಸೊ ಊಟಕ್ಕೆ ಮಟನ್ನು, ಕಡುಬು,
ಕಜ್ಜಾಯ, ಚಿಕನ್ ಸಾಂಬಾರು, ಫಿಶ್ ಫ್ರೈ, ರೈಸ್, ಎಗ್, ಆಲ್ಮೋಸ್ಟ್ ಎಲ್ಲ ನಾನ್ ವೆಜ್ಜೇ ಮಾಡಿರ್ತಾರೆ ಈ ಹಬ್ಬಕ್ಕೆ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಬಾಯ್ ಬಾಯ್.